ಹಳೆಯ ದ್ವೇಷಕ್ಕೆ ಶೇಡ್ವಾಳದಲ್ಲಿ ವ್ಯಕ್ತಿಯ ಭೀಕರ ಕೊಲೆ. ಕಾಗವಾಡ ತಾಲೂಕಿನ ಶೇಡ್ವಾ ಪಟ್ಟಣದ ವ್ಯಾಪ್ತಿಯಲ್ಲಿ ವ್ಯಕ್ತಿಯೋರ್ವನನ್ನು ಕಬ್ಬಿನ ಗದ್ದೆಯಲ್ಲಿ ಬರ್ಬರವಾಗಿ ಕೊಲೆ ಮಾಡಿದ ಘಟನೆಯು ರವಿವಾರ ದಿನಾಂಕ 20ರಂದು ಬೆಳಕಿಗೆ ಬಂದಿದೆ. ಶೇಡ್ವಾ ಪಟ್ಟಣದ ರಾವ್ ಸಾಹೇಬ್ ಪಾಟೀಲ್ ಅವರ ಕಬ್ಬಿನ ಗದ್ದೆಯಲ್ಲಿ ವ್ಯಕ್ತಿಯೊಬ್ಬನ ಮೃತದೇಹ ಪತ್ತೆಯಾಗಿದ್ದು, ಮೃತನ ಮುಖದ ಮೇಲೆ ಜಜ್ಜಿದ ಕಲೆಗಳು ಇದ್ದ ಕಾರಣ ಇದು ಕೊಲೆ ಎಂಬ ಶಂಕೆ ವ್ಯಕ್ತವಾಗಿದೆ. ಮೃತ ವ್ಯಕ್ತಿಯನ್ನ ಶೇಡ್ವಾ ಪಟ್ಟಣದ ಶಶಿಕಾಂತ್ ಕೃಷ್ಣ ಹೊನಕಾಂಬ್ಳೆ ವಯಸ್ಸು 55 ಎಂದು ಗುರುತಿಸಲಾಗಿದೆ. ಹಳೆಯ ದ್ವೇಷದ ಹಿನ್ನೆಲೆ ಶಶಿಕಾಂತನನ್ನು ಕೊಲೆ ಮಾಡಲಾಗಿದೆ ಎಂಬ ಸಂಶಯವನ್ನು ಶಶಿಕಾಂತನ ಪುತ್ರ ರಾಹುಲ್ ಈತನು ವ್ಯಕ್ತಪಡಿಸಿದ್ದು, ಸಂಜೆ ಮುಂದೆ 9ಕ್ಕೆ ಆಗೈತ್ರಿ. ಈಗ 3-4 ತಿಂಗಳು ಐತ್ರಿ. ಅವ್ರು ಎಲ್ಲರೂ ಒಣಗಿನ ಮಂದಿ ಎಲ್ಲ ಗಣಸ್ಕದಾರ್ರಿ, ಟಾರ್ಚರ್ ಮಾಡತ್ತಾರೆ. ನಾಲ್ಕು ಮನೆ ಇದಾವ್ರಲ್ಲ ನಮ್ಮ ಹೊರಗೆ ತೆಗ್ದಾರ್ರಿ. ಅದು ಎದ್ರ ಸಂಬಂಧ ಹಂಗೆ ಗೊತ್ತಿಲ್ಲ ರೀ. ಕಾರಣ ಅವ್ರು ಏನ್ರ ಜೋಡಿಸಿ ಅವ್ರ ಏನ್ರ ಮಾಡ್ತಾರೆ. ಅವ್ರ 3-4 ಮಂದಿ ಇದಾವೆ ರೀ, 4-5 ಮಂದಿ ಇದಾವೆ ರೀ. ಮತ್ತು ಅವರೆಲ್ಲ ಗಲ್ಲಿ ಎಲ್ಲ ನಡೆಸ್ಕೊದಾರೆ. ಅವ್ರು ಏನು ಗಲ್ಲಿ ಅಂತಾರೆ ಅದಕ್ಕೆ ರೀ ಫೈನಲ್ ಅದ ರೀ. ನಿಮ್ಮ ಪಪ್ಪ ಅವ್ರು ಎಷ್ಟು ಗಂಟೆಗೆ ನಿಮಗೆ ಲಾಸ್ಟ್ ಭೇಟಿ ಆಗಿದ್ದು? ನಮ್ಮ ಅಪ್ಪ ರೀ ನಿನ್ನೆ ಮೀಟಿಂಗ್ ಹತ್ರ ಸಲ ಕಾಲು ಮುಗಿದ್ರಿ, ಎಲ್ಲರೂ ಕಾಲು ಮುಗಿದ್ರಿ ಕರ್ಕೊಂಡು ಬಂದಿವ್ರಿ. ನಾವು 4 ಮನೆಗಳು ಎಲ್ಲರೂ ಹೋಗಿದ್ವಿ. ಮೊನ್ನಿನ ದಿವ್ಸ ಹೋಗಿದ್ದು ರೀ. ನಿನ್ನೆ 9 ಗಂಟೆಗೆ ಮೀಟಿಂಗ್ ಇಟ್ಟಿದ್ವಿ. ಮತ್ತು 8 ಗಂಟೆಗೆ ರೀ ಎಲ್ಲ ಮಾತಾಡಿದ್ವಿ ನಾವು. ಮತ್ತು ನಮ್ಮಪ್ಪ 9 ಗಂಟೆಗೆ ಬರ್ತಾನಂತ ಹೇಳ್ದ ನಂಗೆ. ಮತ್ತು ಹೋಗಿದ ಅಂಗಡಿಯಾಗಿಂದ, ಹೂವಿನ ಅಂಗಡಿ ಐತೆ ನಮ್ದು, ಅಂಗಡಿಯಾಗಿಂದ ಹೋಗಿದ. ಮತ್ತು 9 ಗಂಟೆಗೆ ಮೀಟಿಂಗ್ ಐತೆ ಅನ್ನೋ ಇವ್ರು 8 ಗಂಟೆಗೆ ಯಾರು ಫೋನ್ ಮಾಡಿ ಅವ್ರಿಗೆ ಕರ್ಕೊಂಡಾರು. ಇವ್ರು ಏನ್ರ ಹೇಳ್ತಾರ ಹೋಗಿದಾರೆ ಯಾರು ಗಾಡಿ ಮ್ಯಾಗ ಕೂತು. ಮತ್ತು ಅಲ್ಲಿ ಹೋಗೋಣ ನಿಮ್ಮ ಪಪ್ಪ ಅವ್ರು ಡ್ರಿಂಕ್ ಮಾಡ್ತಾರೆ? ಡ್ರಿಂಕ್ ಇಲ್ಲ, ಏನಿಲ್ಲ, ಹೊರಗೆ ಊಟ ಹೋಗಂಗಿಲ್ಲ, ಯಾರು ಕೂಡ ಇರಂಗಿಲ್ಲ. ಮಾಲ್ಕರಿಯವರು ಭಜನಿಗೆ ಹೋಗ್ತಾರು, ಭಜನೆ ಮಾಡ್ತಾರು. ಮತ್ತು ಅಲ್ಲಿ ಕರ್ಕೊಂಡಾರು ನಮ್ಮ ಅಪ್ಪ ಯಾರು ಬಡ್ದಾರು. ನಾ 9 ಗಂಟೆಗೆ ಫೋನ್ ಹಚ್ಚೇನಿ ರೀ. ಫೋನ್ ಸ್ವಿಚ್ ಆಫ್ ಬರೋಣ ಒಂದು 20-30 ನಿಮಿಷ ಹುಡ್ಕಾಡಿದಾನೆ ರೀ. ಹುಡುಕಾಡಿ ಮತ್ತು ಮೀಟಿಂಗ್ ಹೋಗಿದ್ದ. ಮೀಟಿಂಗ್ದಾಗ ಏನು ಬೇಕಾದ್ರೆ ಮತ್ತೆ ಮಾತಾಡಿದಾರೆ ರೀ. ನಂಗೆ ಅವ್ರಿಗೆ ಏನು ಅಂದಿಲ್ಲ ರೀ. ನಮ್ಮ ಅಪ್ಪನ ಫೋನ್ ಹತ್ತು ಅಟ್ಟೇ ಹಿಂಗೆ. ಮತ್ತು ಹುಡುಕಿದವ್ರು ಹಿಂದಿಂದ ಮೀಟಿಂಗ್ ಆಗ ನಂಗೆ ಹೊರಗೆ ತೆಗದ್ರಿ. ಮತ್ತು ನಂಗೆ ತೆಗದ್ರಿ. ಮತ್ತೊಬ್ಬರು ಇದಾರೆ ರೀ, ಅವ್ರಿಗೂ ತೊಗೋತಾರು. ಇನ್ನೂ 2 ಮನೆಗಳು ಇದಾವೆ ರೀ. ಟೋಟಲ್ 4 ಮನೆ ತೆಗ್ದಾರೆ ಇವ್ರು. ಈಗ ನಿಮಗೆ ಯಾವಾಗ ಗೊತ್ತಾಯ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಕೂಡ್ಸ್ಕದಾರಿ. ಇವ್ರು ಎಲ್ಲರೂ ತೆಗ್ಕದಾರಿ ಸಮಾಜದಾಗಿಂದ. ಇವ್ರನ್ನ ಏನು ನಡ್ಕಿದ್ರಿ. ಈಗ ಮತ್ತು 9 ಗಂಟೆಗೆ ಮೀಟಿಂಗ್ ಇತ್ತು. ಇವ್ರು 8 ಗಂಟೆಗೆ ಕರೆದ ನಮ್ಮ ಅಪ್ಪ ಯಾರು ಮಾಡಿದಾರೆ. ಇವ್ರು ಇವ್ರ ಮ್ಯಾಗ ನಂಗೆ ಸಂಶಯ ಐತ್ರಿ. ನಿನ್ನ 2 ಗಂಟೆ ಮಟ್ಟ ನಾವು ಒಬ್ಬ ತಿರುಗಾಡಿದಾನೆ ರೀ. PSI ಒಂದು ಭೇಟಿ ಆಗಿದ್ದಾನೆ ರೀ. 12 ಗಂಟೆಗೆ ಒಂದು ಭೇಟಿ ಆಗಿದ್ದಾನೆ ರೀ. 1:30 ಒಂದು ಭೇಟಿ ಆಗಿದ್ದಾನೆ ರೀ. ಸರ್ ಅಂದಾರಿ ನೀವು ಹುಡ್ಕಾಡ್ರಿ ಈಗ ಮತ್ತು ಹರಿವತ್ತ ಪೊಲಿಟಿಷನ್ ಬರ್ರಿ ಅಂತ ಹೇಳಿದಾರೆ. ಅವ್ರು 7-8 ಮಂದಿ ಇದಾರೆ ರೀ. ಅವ್ರು 7-8 ಮಂದಿ ಮ್ಯಾಗ ಎಲ್ಲರ ಮ್ಯಾಗ ಕೇಸ್ ಮಾಡೋರಿ. ಮತ್ತು ನಮಗೆ ನ್ಯಾಯ ಸಿಗ್ಬೇಕ್ರಿ. ನ್ಯಾಯ ಸಿಗ್ಬೇಕ್ರಿ. ಇಲ್ಲ ಕಾಗವಾಡ ಪೊಲಿಟಿಷನ್ ಮ್ಯಾಗ ನನ್ನ ಜೀವ ಬಿಡ್ತಾನ್ರಿ. ನಮ್ಮ ಮಮ್ಮಿಗೆ ಜೀವ ಬಿಡ್ತೀವ್ರಿ. ಅವ್ರು ಯಾರ್ರಿ ನಮಗೆ ಸಮಾಜದಾಗ ತೆಗಿಲಕ್ಕ ಅವ್ರ ಕಾಲು ಮುಗಿದ್ ಮತ್ತೆ ಸಮಾಜದಾಗ ತಗೊಂಡ್ರಲ್ಲ ನಾವು. ಮತ್ತು ನಮ್ಮ ಅಪ್ಪ ಕರೆದ ಹಿಂಗೆ ಬಡ್ದಾರ ಅಂದ್ರಿ. ಎತ್ರ ಸಂಬಂಧ ಅದು ಮನಿದು ಒಂದು ಪೋರ್ಚ್ ಬಂದಿದ್ದತ್ರಿ. ಪೋರ್ಚ್ ಅವ್ರಿಗೆ ಏನು ಸಂಬಂಧ ರೀ. ನಾವು ಇದೀವ್ರಿ, ಪಂಚಾಯತಿ ಇದೀವ್ರಿ, ನೋಡ್ಕೊತೀವ್ರಲ್ಲ. ಮತ್ತು ಅವ್ರಿಗೆ ಆಯ್ನ್ರಿ ನಾನು ನಿಮ್ಗೆ ಯಾವನ್ನ ಅದು ಲುಕ್ಸಾನ್ ಮಾಡ್ತಾನೆ ಯಾವನ್ನ ಮಾಡ್ತಾನೆ. ಅದು 15 ಫೀಟ್ ಮ್ಯಾಗ ಐತ್ರಿ ಪೋರ್ಚ್. ಅವ್ರು ತೆಗಿ ಅಂದ್ರೆ ಅದಕ್ಕೂ ರೆಡಿ ಆದೀನಿ ರೀ. ನಾನು ನಿನ್ನೆ ತೆಗಿತಾನಂತ ಅಂದ್ರಪ್ಪ ಅವ್ರು ನಂಗೆ ಬಡಿಲಕ್ಕ ಮೈ ಮ್ಯಾಗ ಬಂದ್ರಿ. ನಮ್ಮ ಅಪ್ಪನ ಮ್ಯಾಗ ನಮ್ಮ ಮ್ಯಾಗ ಎಲ್ಲರ ಮ್ಯಾಗ ಉರಿತಾರೆ ರೀ. ನಮ್ಮ ಚಲೋ ಆಗೋದು ಅವ್ರಿಗೆ ನೋಡಂಗಿಲ್ಲ. ನೋಡ್ರಿ ಅವ್ರಿಗೆ ಈಗ ನಮ್ನೆಲ್ಲಾರನು ತೆಗದಾರಿ ಹೊರಗೆ ತೆಗ್ದಾರಿ. ತೆಗಿಲ್ ಬಿಡ್ರಿ, ನಮ್ಮ ಪಾಡಿಗೆ ನಾವು ಇರ್ತವ್ರಲ್ಲ. ನಮ್ಮ ಅಪ್ಪ ಕರದ ಹಿಂಗೆ ಮಾಡುವಂದ್ರೆ ಹೆಂಗೇನ್ರಿ. ಪೊಲಿಟಿಷನ್ ಮ್ಯಾಗ ಸತ್ತು ಹೋತೇನ್ರಿ. ನಾನು ಮಮ್ಮಿ ಕೂಡಿ 2 ಮಂದಿ ಕೂಡಿ ಸತ್ತು ಹೋಗ್ತೇವ್ರಿ ನಾವು. ಇಲ್ಲಿ ನಮ್ಮ ನ್ಯಾಯ ಸಿಗ್ಲಾಕ್ಬೇಕ್ರಿ. ಈಗ ಸಂಜೆ ನೀವು ಮೀಟಿಂಗ್ ಹೋದಾಗ ಮತ್ತೆ ಜಗಳ ಆಗಿದ್ದು? ನೀನು ಹೋಗಿದ್ದು. ನಾ ಒಬ್ಬ ಹೋಗಿನ್ರಿ. ನಮ್ಮ ಅಪ್ಪ ಇಲ್ಲಾಗಿದ್ದ ನಾವು ಒಬ್ಬ ಹಾದಿನ್ರಿ. ನಮ್ಮ ಅಪ್ಪಕ್ಕೂ ಏನ್ರ ಅಂದ್ರೆ ನಿಮ್ಮ ಅಪ್ಪ ಕರ್ಕೊಂಡ್ ಬರ್ಗು ಹಂಗ ಅಂದ್ರಿ. ಅವ್ರ ಕರ್ಕೊಂಡು ಹೋಗಿ ಏನ್ರ ಮಾಡಿದಾರ್ರಿ. ಅಂದ್ರಪ್ಪ ನನ್ನ ಮುಂದೆ ಅಂದ್ರಿ ಸಂಶಯ ಬರ್ಬಾರ್ದತ್ತ. ನಾ ಅಟ್ಟು ಮೀರ್ ನಾ ಮೀಟಿಂಗ್ದಾಗ ಕೂತು ಅವ್ರ ಎಲ್ಲ ಭಾಷಣ ಕೇಳಿ ಅವ್ರು ಹೆಂಗಂದ್ರೆ ಹಂಗೆ ಕೇಳಿನ್ರಿ. ನಾ ಎಲ್ಲ ಕೇಳಪ್ಪ ನನ್ನ ಮೈ ಮ್ಯಾಗ ಬಂದ್ರಿ. 3-4 ಮಂದಿ ಬಂದ್ರಿ. ಅವ್ರದ್ದು ಹೆಸರು ಕೊಟ್ಟಿದ್ದಾನೆ ರೀ ಸ್ಟೇಷನ್ದಾಗ ರೀ. ಈ ಕಂಪ್ಲೇಂಟ್ ಆಗಿದ್ದೆ ಸ್ಟೇಷನ್ದಾಗ ಕೊಟ್ಟಿದ್ದಾನೆ ರೀ. ನಿಮಗೆ ವಿಡಿಯೋ ಬೇಕಾದ್ರಪ್ಪ ಅಲ್ಲಿ ಒಂದು ಶೆಡ್ಬಾಳ್ದಾಗ ಒಂದು ಅಂಗಡಿ ಐತ್ರಿ. ಅಂಗಡಿ ಮುಂದೆ
ಕ್ಯಾಮ್ರಾ ಐತ್ರಿ, ಆ ಕ್ಯಾಮ್ರಾದಾಗ ವಿಡಿಯೋ ಪನ್ ಸಿಗುತ್ತೆ ರೀ. ನಿಮಗೆ ವಿಡಿಯೋ ಬೇಕಾದ್ರೆ ವಿಡಿಯೋ ಪನ್ ಐತ್ರಿ. ಹಾಂ ಹೆಸರು ನಾವು ಮಂಗಲ್ ರೀ ಶಶಿಕಾಂತ್ ಹೊಂದ್ಕೊಂಬ್ಳೆ. ನಂದು ರೀ ರಾಹುಲ್ ಶಶಿಕಾಂತ್ ಅನ್ಕೊಬಿಡ್ರಿ. ನಮ್ಮ ಅಣ್ಣ ರೀ ವಿನೋದ್ ಶಶಿಕಾಂತ್ ಅನ್ಕೊಂಬ್ರಿ. ಅವನು ಆರ್ಮಿಯಾಗ ಇರ್ತಾರೆ, ಅವ್ನಿಗೆ ಯಾನೇ ಹೇಳಿಲ್ರಿ. ಅವ್ನು ಸುಮ್ಮನೆ ಟೆನ್ಷನ್ ಮಾಡ್ಕೋದಾತ. ನಮಗೆ ಹೊರಗೆ ತೆಗ್ದೀವನ್ನ ನಾವು ಅಲ್ಲೊಂದು ಕೇಸ್ ಮಾಡೋದಿದ್ರಿ. ಖರೆ ನಾವು ಏನಂದ್ರಿ ಗಲ್ಯಾಗಿನ ಬಂದ್ರಿ ಇವತ್ತಿನ ನಾಳೆ ತಿಳಿದೈತಿ, ಎಲ್ಲರೂ ಚಾನೆ ಹತ್ತರು ಎಲ್ಲರೂ ಕೂಡಿ ಇರ್ತೀವತ್ತು ನಾ ತಿಳಿದೀನಿ ರೀ. ಖರೆ ಹಿಂಗಿಲ್ರಿ ಇವ್ರು ಎಲ್ಲ ಬಿಟ್ಟು ಮಾಡಿರಿ, ಏನು ಬೇಕಾದ್ರೆ ಮಾಡಿ ನಮಗೆಲ್ಲ ಸತ್ಯನಾಶ ಮಾಡಿಬಿಟ್ರಿ. ನಮ್ಮ ಅಪ್ಪ ಒಬ್ಬ ಮನೆ ನಡೆಸ್ತಿದ್ರಿ, ಈಗ ನಾ ಏನು ಮಾಡಿಲ್ರಿ ನಾವು ಮಾಡಿರಿ. ನಮಗೆ ನ್ಯಾಯ ಬೇಕ್ರಿ, ನ್ಯಾಯ ಬೇಕ್ರಿ ನಮಗೆ. ಇಲಾಖೆ ಕಾಗವಾಡ ಪೊಲೀಸ್ ಸ್ಟೇಷನ್ ಮುಂದೆ ಸತ್ತು ಹೋಗ್ತೇನ್ರಿ ನಾ. ಪಪ್ಪ ಶಶಿಕಾಂತ್ ಕೃಷ್ಣ ಅನ್ಕೊಂಬಿಡ್ರಿ. ಮೃತರ ಶಶಿಕಾಂತನಿಗೆ ಇಬ್ಬರು ಪುತ್ರರಿದ್ದು ಓರ್ವ ಸೇನೆಯಲ್ಲಿ ಯೋಧನಾಗಿದ್ದಾನೆ. ತಂದೆಯ ಶವದ ಬಳಿ ಮಕ್ಕಳ ರೋಧನ ಮನುಕಲುಕುವಂತಿತ್ತು. ಸ್ಥಳಕ್ಕೆ ಬೆಳಗಾವಿ ಜಿಲ್ಲೆಯ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಸೇರಿದಂತೆ ಚಿಕ್ಕೋಡಿ ಡಿವೈಎಸ್ಪಿ ಅತ್ನಿ ಸಿಪಿಐ ಕಾಗವಾಡ ಪೊಲೀಸರು ಭೇಟಿ ನೀಡಿ ಶ್ವಾನದಳದೊಂದಿಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಸಂಭವಿಸಿದೆ. ಇಲ್ಲೇ ಸ್ವಲ್ಪ ಮರ್ಡರ್ ಆಗಿದೆ ಈ ಕಡೆ ಫೋನ್. ಕುಮಾರ್ ಮಾತಾಡ್ತಿದ್ದೇನೆ. ಅಮ್ಮ
ಪಂಚ್ ನ್ಯೂಸ್ಗಾಗಿ ಶೇಡ್ವಾಳದಿಂದ ಬಸವರಾಜ್ ತಾರ್ದಾಳೆ.